ಜಮ್ಮು ಮತ್ತು ಕಾಶ್ಮೀರದ 4 ರಾಜ್ಯಸಭಾ ಸ್ಥಾನಗಳಿಗೆ ಎಲೆಕ್ಷನ್ 2021ರಿಂದ ಖಾಲಿ ಇರುವಂತಹ 4 ಸ್ಥಾನಗಳಿಗೆ ಚುನಾವಣೆ. ಕೇಂದ್ರ ಚುನಾವಣಾ ಆಯೋಗದಿಂದ ವೇಳಾಪಟ್ಟಿ ಪ್ರಕಟ. ಜಮ್ಮು ಕಾಶ್ಮೀರದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ. 2021ರಿಂದ ಖಾಲಿ ಇರುವಂತಹ 4 ಸ್ಥಾನಗಳಿಗೆ ಎಲೆಕ್ಷನ್. ಕೇಂದ್ರ ಚುನಾವಣಾ ಆಯೋಗದಿಂದ ವೇಳಾಪಟ್ಟಿ ಪ್ರಕಟಗೊಂಡಿದೆ. ಅಕ್ಟೋಬರ್ 24ನೇ ತಾರೀಕು ನಡೆಯಲಿದೆ ರಾಜ್ಯಸಭಾ ಎಲೆಕ್ಷನ್. ನಾಮಪತ್ರಗಳನ್ನು ಸಲ್ಲಿಸೋದಕ್ಕೆ ಅಕ್ಟೋಬರ್ 13ನೇ ತಾರೀಕು ಕೊನೆಯ ದಿನಾಂಕ. ಅಕ್ಟೋಬರ್ 14ರಂದು ನಾಮಪತ್ರ ಪರಿಶೀಲನೆಯಾಗುತ್ತೆ, ನಾಮಿನೇಷನ್. ಅಕ್ಟೋಬರ್ 16 ಉಮೇದುದಾರಿಕೆ ಹಿಂಪಡೆಯಲು ಅವಕಾಶ, ನಾಮಿನೇಷನ್ ಹಿಂಪಡೆಯೋದಕ್ಕೆ ಅವಕಾಶ ಇರುತ್ತೆ. ಅಕ್ಟೋಬರ್ 24ರಂದು ಬೆಳಗ್ಗೆ 9ರಿಂದ ಸಂಜೆ 4ರವರೆಗೆ ಸಮಯ. ಅಕ್ಟೋಬರ್ 24ರಂದೇ ಸಂಜೆ 5 ಗಂಟೆಗೆ ಮತ ಎಣಿಕೆ ಕಾರ್ಯ ಪ್ರಾರಂಭಗೊಳ್ಳುತ್ತೆ. ಜಮ್ಮು ಕಾಶ್ಮೀರದಲ್ಲಿ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ಪೆಂಡಿಂಗ್ ಇತ್ತು, ಬಾಕಿ ಇತ್ತು. ಆ ಚುನಾವಣೆಯ ವೇಳಾಪಟ್ಟಿ ಈಗಾಗಲೇ ದೇಶದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ವೇಳಾಪಟ್ಟಿ ಪ್ರಕಟ ಮಾಡಿದೆ. ಸೊ PDP ಸದಸ್ಯರಾಗಿರುವಂತಹ ಮೀರ್ ಮೊಹಮ್ಮದ್ ಫಯಾಜ್ ಮತ್ತು ನಜೀರ್ ಅಹಮದ್ ಲಾವೆ, ಇನ್ನು ಬಿಜೆಪಿ ಸದಸ್ಯ ಶಂಶೇರ್ ಸಿಂಗ್ ಮತ್ತು ಮಾಜಿ ಕಾಂಗ್ರೆಸ್ ಸಂಸದ ಗುಲಾಂ ನಬಿ ಆಜಾದ್ ಅವರ ಅವಧಿ ಮುಗಿದ ನಂತರ ಜಮ್ಮು ಮತ್ತು ಕಾಶ್ಮೀರದ 4 ರಾಜ್ಯಸಭಾ ಸ್ಥಾನಗಳು ಫೆಬ್ರವರಿ 2021ರಿಂದ ಖಾಲಿ ಇದ್ವು. ಇನ್ನು ಫೆಬ್ರವರಿ 2021ರಿಂದ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆ ನಡೆಯದ ಕಾರಣ ಜಮ್ಮು ಮತ್ತು ಕಾಶ್ಮೀರದ 4 ರಾಜ್ಯಸಭಾ ಸ್ಥಾನಗಳು ಖಾಲಿ ಉಳಿದಿದ್ದವು. 370ನೇ ವಿಧಿಯನ್ನ ರದ್ದುಗೊಳಿಸಿದ ನಂತರ ಮತ್ತು ಹಿಂದಿನ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಿದ ನಂತರ 90 ಸದಸ್ಯ ಬಲದ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಗೆ ಕಳೆದ ವರ್ಷ ಚುನಾವಣೆ ನಡೆದಿತ್ತು. ಸೊ ಈಗ ರಾಜ್ಯಸಭಾ ಖಾಲಿ ಇದೆ, ಆ ಸ್ಥಾನಕ್ಕೆ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.